ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ ದ್ವಿತೀಯ ಭಾಷೆ ಇಂಗ್ಲೀಷ್ನ ವಾರ್ಷಿಕ ಪರೀಕ್ಷೆಗಾಗಿ ಫಿಕ್ಸ್ ಪ್ರಶ್ನೆಗಳು ಆಮೇಲೆ ಗ್ಯಾರಂಟಿ ಮಾರ್ಕ್ಸಕ್ಕಂಥ ವಿಡಿಯೋಗಳನ್ನು ಕೊಡ್ತಾ ಇದ್ದೀನಿ. ಸೊ ಖಂಡಿತವಾಗಿ ಇದೇ ಥರನಾಗಿ ಓದ್ಕೊಂಡೋಗಿ. ಸೊ ಗ್ಯಾರಂಟಿಯಾಗಿ ಅಂಕಗಳನ್ನ ಪಡ್ತದೆ. ಭಾಳಷ್ಟು ನಿಮಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಮಾಡಲ್ ಕ್ವಶನ್ ಪೇಪರ್ ಎಲ್ಲವನ್ನು ಕೂಡ ಕೊಟ್ಟಿದ್ದೀವಿ. ಸೊ ತುಂಬ ಜಾತ್ರೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. 4 ಮಾಡಲ್ ಕ್ವಶನ್ ಪೇಪರ್ ಸಿಕ್ಕಿದ್ರು ಕೂಡ ಒಳ್ಳೆಯ ಅಂಕಗಳು ಸಿಗ್ತವೆ. 34ನೇ ಪ್ರಶ್ನೆ ದ ಬ್ಲೈಂಡ್ ಬಾಯ್ದಿಂದ ನೋಡ್ಕೊಂಡೋಗಿ. ಓ ಸೇ ವಾಟ್ ಈಸ್ ದ್ಯಾಟ್ ಥಿಂಗ್ ಕಾಲ್ಡ್ ಅ ಲೈಟ್ ಮಚ್ ಐ ಮಸ್ಟ್ ನಿಯರ್ ಎಂಜಾಯ್ ವಾಟ್ ಆರ್ ದ ಬ್ಲೆಸ್ಸಿಂಗ್ಸ್ ಆಫ್ ದ ಸೈಟ್ ಓ ಟೆಲ್ ಯುವರ್ ಪ್ಲೂವರ್ ಬ್ಯಾಂಡ್ ಬಾಯ್. ಅದು ಬರಲಿಲ್ಲ ಅಂದರೆ ಯು ಟಾಕ್ ಇದೆ. ಓಕೆ, ಯು ಟಾಕ್ ಆಫ್ ವಂಡರ್ಸ್ ಥಿಂಗ್ಸ್ ಯು ಸಿ. ಯು ಸೇ ದ ಸನ್ ಶೈನ್ಸ್ ಬ್ರೈಟ್. ಐ ಫೀಲ್ ಹಿಮ್ ವಾರ್ಮ್ ಬಟ್ ಹೌ ಕ್ಯಾನ್ ಹಿ ಆರ್ ಮೇಕ್ ಇಟ್ ಡೇ ಆರ್ ನೈಟ್. ಅಥವಾ ಮೈ ಡೇ ಆರ್ ನೈಟ್ ಮೈ ಸೆಲ್ಫ್ ಐ ಮೇಕ್ ವೆನ್ ಎವರ್ ಐ ಸ್ಲೀಪ್ ಆರ್ ಪ್ಲೇ ಆ್ಯಂಡ್ ಕುಡ್ ಐ ಯುವರ್ ಕೀಪ್ ಅವೇಕ್ ವಿತ್ ಮೀ ಟ್ವೇರ್ ಆಲ್ವೇಸ್ ಡೇ. In a with heavy sighs I often hear you mourn my hapless woe, but sure with patience I can bear a loss I near can know. Last then let not what I can't have my cheer of mind destroy, whilst thus I sing I am a king although a poor blind boy. ಇಷ್ಟು ಪ್ಯಾರಾಗ್ರಾಫ್ ಮಾಡಿದರೆ ಒಂದಂತೂ ಬರ್ತದೆ. ಇದೇ ಸರಳ ಇರತಕ್ಕಂಥದ್ದು. ಬೈಪಟ್ ಮಾಡ್ಕೊಂಡು ಹೋಗಿ ಒಳ್ಳೆಯ ಅಂಕಗಳು ನಿಮಗೆ 4 ಔಟ್ ಆಫ್ 4 ಸಿಗ್ತದೆ. ಇನ್ನು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀದಲ್ಲಿ ನೀವು ಬೈಪಟ್ ಮಾಡಲೇಬೇಕು. ಗ್ರ್ಯಾಂಡ್ ಮಾ ಇಸ್ ದ ಜೀನಿಯಸ್. ಸಿ ಕುಡ್ ಕ್ಲೈಂಬ್ ಅ ಟ್ರೀಸ್ ಇವನ್ ಎಟ್ ದ ಏಜ್ ಆಫ್ 62. ಹರ್ ಬ್ರದರ್ ಬಾಟ್ ಹರ್ ವೆನ್ ಸಿ ವಾಸ್ 6. One day she climbed a tree in town. She could not come down. The family saved her. Doctor said she needed rest for a week. She missed the nature and felt little strong. She said she wanted a house on the treetop. Her son and the poet built a house. ಗ್ರೀನ್ ಗ್ರ್ಯಾಂಡ್ ಮಾ ದೆನ್ ಗ್ರ್ಯಾಂಡ್ ಮಾ ಲಿವ್ಡ್ ದೇರ್ ಹ್ಯಾಪಿಲಿ ಅಂತಕ್ಕಂಥ ಬರೀರಿ. ಇದನ್ನೇ ಪ್ಯಾಸೇಜಲ್ಲಿ ಬರೀರಿ ಸಾಕು. ಇನ್ನು 3 ಮಾರ್ಕ್ಸ್ಗೆ ಕೇಳ್ತಕ್ಕಂಥದ್ದು ಜಾಜ್ ಪೋಯಮ್ ನೋಡಿ. ಜಾಜ್ ಪ್ಲೇಯರ್ ಈಸ್ ಆನ್ ಓಲ್ಡ್ ಮ್ಯಾನ್ ಪುವರ್ ಆ್ಯಂಡ್ ಬ್ಲ್ಯಾಕ್ ಫೇಸ್ ಈಸ್ ಅನ್ಶೇವನ್ ಆ್ಯಂಡ್ ರಿಂಕಲ್ಡ್ wears a blue shirt, loose necktie, old a jacket and worn out shoes, saxophone across his chest, lift the alto saxophone, he starts playing music, he is no longer a black man but a bird, he spreads the message of God ಅಂತ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ಓಕೆನಾ. ಇನ್ನು ನೆಕ್ಸ್ಟ್ ನೋಡೋದಾದರೆ ಪೊಲ್ಯೂಷನ್ ಇದೆ ನೋಡಿ. ಸೊ ಇಲ್ಲಿ ಏನಿದೆ ಅಂತಂದರೆ ಒಟ್ಟಾರೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂದರೆ ಪರಿಸರ ಮಾಲಿನ್ಯ. ಅವಾಗ ಇಂಟ್ರೊಡಕ್ಷನ್ ಬರೋದು ಸರೌಂಡಿಂಗ್ಸ್ ಆರ್ ಕಾಲ್ಡ್ ಎನ್ವಿರಾನ್ಮೆಂಟ್, ಇಟ್ ಈಸ್ ಬೀಯಿಂಗ್ ಪೊಲ್ಯೂಟೆಡ್ ಬೈ ಮ್ಯಾನ್. ಟೈಪ್ಸ್ ಅಲ್ಲಿ ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್. ಕಾಸಸ್ ಬರೀರಿ. ಕಟ್ಟಿಂಗ್ ಟ್ರೀಸ್, ನ್ಯೂಕ್ಲಿಯರ್ ಟೆಸ್ಟ್ ಆ್ಯಂಡ್ ವೇಸ್ಟ್, ಯೂಸಸ್ ಆಫ್ ಕೆಮಿಕಲ್ಸ್, ಯೂಸಸ್ ಆಫ್ ಪ್ಲಾಸ್ಟಿಕ್ಸ್. ಎಫೆಕ್ಟ್ಸ್ ಅಲ್ಲಿ ಡಿಸೀಸ್, ಗ್ಲೋಬಲ್ ವಾರ್ಮಿಂಗ್, ಇಂಬ್ಯಾಲೆನ್ಸ್ ಇನ್ ನೇಚರ್. ರೆಮಿಡೀಸ್ ಒಳಗಡೆ ಪ್ಲಾಂಟ್ ಟ್ರೀಸ್, ಸೇವ್ ಟ್ರೀಸ್, ಕ್ರಿಯೇಟ್ ಅವೇರ್ನೆಸ್. ಲಾಸ್ಟ್ ಕನ್ಕ್ಲೂಷನಲ್ಲಿ ಸ್ಟೂಡೆಂಟ್ಸ್ ಆಫ್ ಟುಡೇ ಆರ್ ದ ಸಿಟಿಜನ್ಸ್ ಆಫ್ ಟುಮಾರೋ, ಸೊ ಸೇವ್ ದ ಟ್ರೀಸ್ ಆ್ಯಂಡ್ ಸೇವ್ ಅವರ್ ಎನ್ವಿರಾನ್ಮೆಂಟ್. ಏರ್ ಪೊಲ್ಯೂಷನ್ ಬಂದೇ ಬರ್ತಕ್ಕಂಥದ್ದು. ಸೊ ಇಂಟ್ರೊಡಕ್ಷನ್ 3 ಸಾಲದ. ಪೊಲ್ಯೂಟಿಂಗ್ ಪ್ಯೂರ್ ಏರ್ ಇಸ್ ಕಾಲ್ಡ್ ಏರ್ ಪೊಲ್ಯೂಷನ್. ದ ಏರ್ ಹ್ಯಾಸ್ ಬಿಕಮ್ ಅ ಡರ್ಟಿ ಆ್ಯಂಡ್ ಅನ್ಸೇಫ್ ಟು ಬ್ರೀತ್. ಇಟ್ ಹ್ಯಾಸ್ ಬಿಕಮ್ ಅ ಗ್ಲೋಬಲ್ ಮ್ಯಾಟರ್. ಇಲ್ಲಿ ಕಾಸಸ್ ಇದ್ದಾವೆ 4 ಪಾಯಿಂಟ್ಸು. ಸ್ಮೋಕ್ ಫ್ರಮ್ ಕಾರ್ಸ್, ಬಸ್ಸಸ್ ಆ್ಯಂಡ್ ಟ್ರಕ್ಸ್. ಫ್ಯಾಕ್ಟರೀಸ್ ರಿಲೀಸ್ poisonous smoke and chemicals. Open burning of garbage, plastic and wood. The burning of coal, oil and gas, the electricity. Last effects idave. It causes asthma, cough and lung cancer. It causes global warming, makes the earth hotter. It harms animals, birds and planets. It causes acid rain. ಇನ್ನು ರೆಮಿಡೀಸ್ ಬರೀರಿ. ಸೊಲ್ಯೂಷನಲ್ಲಿ ಬರೆದು ಲಾಸ್ಟ್ ಕನ್ಕ್ಲೂಷನನ್ನು ಬರೆದ್ರೆ ನಿಮಗೆ ಲಾಸ್ಟ್ 4 ಔಟ್ ಆಫ್ 4 ಮಾರ್ಕ್ಸನ್ನು ನಿಮಗೆ ಕೊಡ್ತಾರೆ. ಓಕೆನಾ. ಹೀರೋದಲ್ಲಿ ಎನಿ ಕ್ವಶನ್ ಬರಲಿ. ಓಕೆ, ಅದು ಬಿಕಮ್ ಅ ಹೀರೋ, ಓವರ್ನೈಟ್ ಆಗಿರ್ಬೋದು, ಡ್ರೀಡ್ಫುಲ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನ್ಯೂಸ್ ಪೇಪರ್ ರಿಪೋರ್ಟ್ ಆಗಿರ್ಬೋದು, ಇಷ್ಟೇ ಬರೀರಿ. ದ ನ್ಯೂಸ್ ಪೇಪರ್ ಕ್ಯಾರಿಡ್ ಅ ರಿಪೋರ್ಟ್ ಅಬೌಟ್ ಅ ವಿಲೇಜ್ ಬಾಯ್. ಸ್ವಾಮಿ ಆರ್ಗ್ಯೂಡ್ ದಟ್ ಅ ಬಾಯ್ ಕುಡ್ ನಾಟ್ ಫೈಟ್ ಅ ಟೈಗರ್. ಹಿ ಹ್ಯಾಡ್ ಟು ಬಿ ಅ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್. His father disagreed, saying that courage was more important. Swami was not ready to accept this. His father then challenged him to sleep alone in the office that night. Swami was sleeping there. He saw a dark figure. Believing it to be the devil, Swami bit its leg. It was a burglar who cried loudly. The burglar was caught and Swami became a hero overnight ಅಂತ ಬರೆದ್ರೆ ಸಾಕು. ಅಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ವಾಟರ್ ಡಿಸ್ಪ್ಯೂಟ್ ಅಟೆಂಪ್ಟ್ಸ್ ದ ಸ್ವಾಮಿ ಮೇಕ್ ಅ ಎಸ್ಕೇಪ್ ಫ್ರಮ್ ಸ್ಲೀಪಿಂಗ್ ಅಲೋನ್ ಇನ್ ದಿ ಆಫೀಸ್ ರೂಮ್. ಅದಿರಲಿ ಅಂದರೆ ಇದು ಬರ್ತದೆ. ಹಿ ಟ್ರೈಡ್ ಟು ಚೇಂಜ್ ದ ಸಬ್ಜೆಕ್ಟ್ ಬೈ ಆಸ್ಕಿಂಗ್ ಹಿಸ್ ಫಾದರ್ ಟು ಜಾಯಿನ್ ದ ಕ್ರಿಕೆಟ್ ಕ್ಲಬ್. ಹಿ ರಿಕ್ವೆಸ್ಟೆಡ್ ಹಿಸ್ ಫಾದರ್ ಟು ಅಲೌ ಹಿಮ್ ಟು ಸ್ಲೀಪ್ ಇನ್ ದಿ ಆಫೀಸ್ ರೂಮ್ ಫ್ರಾಮ್ ದಿ first or next month. He went silently and pretended like sleeping beside his granny. When he was following his father to office room, he looked at his mother and granny. He told him father that there were scorpions behind the law books in the office room ಅಂತ ಬರೆದ್ರು ಕೂಡ ನಿಮಗೆ ಅಂಕಗಳನ್ನು ಆರಾಮಾಗಿ ಕೊಡ್ತಾರೆ ಫ್ರೆಂಡ್ಸ್. ಓಕೆನಾ. ಸೊ ಇದು ಏನಾಗಿತ್ತಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು
ನೆಕ್ಸ್ಟ್ ನೋಡೋದಾದರೆ ಮುಂದಿನ ಒಂದು ಪ್ರಶ್ನೆ ಪ್ರೊಫೈಲ್ ರೈಟಿಂಗ್ ಅದ. ಅಲ್ಲಿ ಪುಲ್ಲಿಂಗಗಳನ್ನು ಬರೆಯುವಾಗ ನೀವೇನು ಮಾಡಬೇಕು, ಹಿ ಅಂತ ಬರೀರಿ. ಸ್ತ್ರೀಲಿಂಗ ಬರುವಾಗ ಶಿ. ಆಮೇಲೆ ಅಲ್ಲಿ ಈಸ್ ಅಂತಕ್ಕಂಥನ ಬಳಸಬೇಕು. ಹಿ ಈಸ್, ಶಿ ಈಸ್. ಓಕೆ, ಏಜ್, ಬರ್ತ್, ಡೆಡ್, ವರ್ಕಿಂಗ್ ಪ್ಲೇಸ್ ಇರ್ತದೆ. ಜಸ್ಟ್ ಒಂದು ಪ್ಯಾರಾಗ್ರಾಫ್ ಬರೆದ್ರೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ 3 ಔಟ್ ಆಫ್ 3 ಮಾರ್ಕ್ಸನ್ನು ನಿಮಗೆ ಕೊಡ್ತಾರೆ. ಅದನ್ನು ಮಿಸ್ ಮಾಡದೆ ಬರೀರಿ. ಓಕೆನಾ. ಇನ್ನು ಪಿಕ್ಚರಲ್ಲಿ ಏನು ಬರೀಬೇಕು, ದ ಪಿಕ್ಚರ್ ಈಸ್ ಅಬೌಟ್. ಅದು ಯಾವ್ದು ಬಗ್ಗೆ ಇದೆ ಅಂತ ಫಸ್ಟ್ ಬರೀಬೇಕು. ಅದು ಮಾರ್ಕೆಟ್ ಆಯಿತಾ, ಕ್ರಿಕೆಟ್ ಗ್ರೌಂಡ್ ಆಯಿತಾ. ಓಕೆ, ಆಮೇಲೆ ಒನ್ ಪಿಕ್ಚರ್ ಈಸ್ ವರ್ತ್ ಆಫ್ 1000 ವರ್ಡ್ಸ್. ದಿಸ್ ಪಿಕ್ಚರ್ ಗಿವ್ಸ್ ಅ ಮೆಸೇಜ್. ಅದನ್ನು ಕಂಪಲ್ಸರಿಯಾಗಿ ಬರೀರಿ. ಅಲ್ಲಿ ಏನು ನೌನ್ ಇದಾವೆ, ಏನು ಆಬ್ಜೆಕ್ಟ್ ಇದ್ದಾವೆ, ಏನು ನಿಮ್ಗೆ ಏನು ಕಾಣ್ತದಲ್ಲ ಅದನ್ನು ಕ್ಲಿಯರಾಗಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಬರೀಬೇಕು. ಅದನ್ನು ಬರೆದ್ರೇ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಸೊ ಮಿಸ್ ಮಾಡಲಾರ್ದೆ ಅದನ್ನು ನೀವು ಏನು ಮಾಡಿ ಅಂತಂದರೆ ಬರೀರಿ. ಓಕೆನಾ. 3 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಇನ್ನು ಪರ್ಸ್ನಲ್ ಲೆಟರ್ ಇದೆ ನೋಡಿ ಇದು. ಓಕೆ, ಫಸ್ಟ್ ಪರ್ಸ್ನಲ್ ಲೆಟ್ರ್ ಬರೆಯುವಾಗ ಫ್ರಾಮ್ ಆಗಬೇಕು. ಅಲ್ಲಿ ಕೊಟ್ಟಿರ್ತಕ್ಕಂಥ ಹೆಸರು, ಊರು, ಶಾಲೆ ಬದ್ರೆ ಅದು ಬರೀರಿ. ಡೇಟ್ ನಾಳೆಂದು ಬರೀರಿ. ಮೈ ಡಿಯರ್, ಇದು ಫಾದರು, ಮದರು, ಬ್ರದರ್, ಸಿಸ್ಟರ್, ಫ್ರೆಂಡ್ಗೆ ಬರೀತಕ್ಕಂಥದ್ದು. ಜಸ್ಟ್ ಬ್ಲ್ಯಾಂಕ್ ಎಲ್ಲದಲ್ಲ ಅಲ್ಲಿ ನೀವು ಏನು ಮಾಡಿ ಅಂದರೆ ಯೂಸ್ ಮಾಡಿಕೊಡ್ರಿ. ಓಕೆ, ಐ ಆಮ್ ಫೈನ್, ಐ ಹೋಪ್ ಯು ಆರ್ ಆಲ್ಸೋ ಫೈನ್ ದೇರ್, ಐ ಆಮ್ ಸ್ಟಡಿಂಗ್ ವೆಲ್, ಐ ಆಮ್ ಗೋಯಿಂಗ್ ಟು ಸ್ಕೂಲ್ ರೆಗ್ಯುಲರ್ಲಿ, ಐ ಗಾಟ್ ಅ ಗುಡ್ ಮಾರ್ಕ್ಸ್ ಇನ್ ಆಲ್ FA ಅಚೀವ್ಮೆಂಟ್ ಟೆಸ್ಟ್ and activities in all subjects, all teachers teaching well, shoes kind and affectionate to all students. ಆವಾಗ ಬರ್ತ್ಡೇ ಪಾರ್ಟಿ ಇದ್ದರೆ ಬರ್ತ್ಡೇ ಪಾರ್ಟಿ ಇನ್ವೈಟ್ ಮಾಡಿರಿ. ಸೊ ಅದನ್ನು ಏನು ಕೇಳ್ತಾರೆ ಅದನ್ನು ಬರೆದು ಯುವರ್ಸ್ ಲವಿಂಗ್ಲಿ ಅಂತ ಬರೆದು ಅಲ್ಲಿ ಹೆಸರು ಹಾಕಿದರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಸಿಂಪಲ್ ಕ್ವಶನ್ಸ್ ನೋಡೋಣ. ಸೊ ಜೆಂಟಲ್ಮೆನ್ ಆಫ್ ರಿಯೋ ಇನ್ ಮೀಡಿಯೋದಲ್ಲಿ ಪ್ರತಿ ಸರಿ ಕೇಳ್ತಕ್ಕಂಥದ್ದು ಡಾನ್ ಅನ್ಸೆಲ್ಮೋಸ್ ಪ್ರಾಪರ್ಟಿ ಅಥವಾ ಅಮೆರಿಕನ್ಸ್ ವಾಂಟ್ ಟು ಬೈ ದ ಓಲ್ಡ್ ಮ್ಯಾನ್ಸ್ ಲ್ಯಾಂಡ್, ಅದು ನೋಡ್ಕೊಡ್ರಿ. ಇನ್ನು ವೈ ಡಿಡ್ ದ ಅಮೆರಿಕನ್ಸ್ ಕಂಪ್ಲೇನ್ ಅಗೇನ್ಸ್ಟ್ ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮೀಡಿಯೋ. The old man greeted the people. The old man reaction of the storyteller offer. Don Anselmo was a generous, the man of principle, very most important. In a Don Anselmo was passionate for his land and children. Dr. B.R. Ambedkar ಪಾಠದಲ್ಲಿ Ambedkar had a great thirst for books. How did Gandhiji and Ambedkar try to wipe out the caste discrimination? Nehru chose Dr. Ambedkar as a law minister. Why? Opinions of Buddha and Away regarding caste divisions. In a why was Ambedkar called symbol of revolt ಅಂತ 5 ಪ್ರಶ್ನೆಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಿಂದ ಕೊಟ್ಟಿದ್ದೀವಿ. ಒಂದಂತೂ ಗ್ಯಾರಂಟಿಯಾಗಿ ಬರ್ತದೆ. ಇನ್ನು ಲಾಸ್ಟ್ ಇತ್ತು ನೇಮ್ ದ ನ್ಯೂಸ್ ಪೇಪರ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಅದನ್ನು ನೋಡ್ಕೊಡ್ರಿ. ಇನ್ನು ದ ಕನ್ಸೆಂಟಲ್ಲಿ ಬರ್ತಕ್ಕಂಥ ಕ್ವಶನ್, ಮದರ್ ಕ್ವಶನ್ ದ ಗರ್ಲ್ ಕೇಳಿದರು. ರೈಟಿಂಗ್ ಟ್ರೂತ್ ಸ್ಮಿತಾ ಇದೆ. ಅನಂತ ವಾಸ್ ಟ್ಯಾಲೆಂಟೆಡ್ ಬೈ ಪ್ರತಿ ಸರ ಕೇಳ್ತಾರೆ. ಓಕೆ, ಅದನ್ನು ನೋಡ್ಕೊಂಡೋಗಿ. ನೈಬರ್ಸ್ ಕುಡ್ ನಾಟ್ ಬಿಲೀವ್ ದೇರ್ ಐಸ್ ಇದೆ. ವಾಟ್ ಅ ಡೇರಿಂಗ್ ಥಾಟ್ ಕೇಮ್ ಟು ಸ್ಮಿತಾ ಅಂತ ಇತ್ತು, ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಇದೆ. ಅಲ್ಲಿ ಸಮ್ ಪೀಪಲ್ ವಾಂಟ್ ಬಿಕಮ್ ಸೈಂಟಿಸ್ಟ್ ಪ್ರಶ್ನೆ. ಕೆಲ್ಲಿಸ್ ಬರೋಕ್ ಲರ್ನ್ಟ್ ಜಿನೆವಾ ಸಮಿಟ್ ಕೇಳಿದ್ದಾರೆ. ಸೈಂಟಿಸ್ಟ್ ಆರ್ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಪ್ರತಿ ಸರಿ ಕೇಳ್ತಾರೆ. ಟೆಕ್ನಿಕಲ್ ಎಫರ್ಟ್ಸ್ ಸೂಪರ್ ಪವರ್ ಸೈಂಟಿಸ್ಟ್ ಮೆಟ್ ಇನ್ ಜಿನೆವಾ ವೈ ಅಂತ ಕೇಳ್ತಾರೆ. ಲಾಸ್ಟ್ ಸರ್ವೈವಲ್ ಆಫ್ ಸಿವಿಲೈಸೇಷನ್ 3 ಟರ್ನ್ ಅಂತ ಇದೆ. ಇನ್ನು ಸಪ್ಲಿಮೆಂಟ್ರಿ ರೀಡಿಂಗಲ್ಲಿ ವೈ ವೇರ್ ದ ಸ್ಟೂಡೆಂಟ್ಸ್ ಮಾರ್ಚಿಂಗ್, ಹೌ ವಾಸ್ ಇಟ್ ಅನ್ಯೂಜುವಲ್ ಅಂತ ಕೇಳಿದರು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಬಾಬು ಮತ್ತು ಮಂಜು ಡಿಸಪಾಯಿಂಟೆಡ್ಡು. ವಾಟ್ ಈಸ್ ದ ಮೈಸ್ಟ್ರೆಸ್ ಪಾರ್ಸಲ್ ಕೇಳಿದ್ದಾರೆ. ಮಿಸ್ಟರ್ ಪಾಟೀಲ್ ಆ್ಯಂಡ್ ಸಬ್ ಇನ್ಸ್ಪೆಕ್ಟರ್ ಹೆಲ್ಪ್ಡ್ ಮೋಹನಾಸ್ ಫ್ಯಾಮಿಲಿ. ಹಾರ್ಡ್ಶಿಪ್ ಆ್ಯಂಡ್ ಪ್ರಾಬ್ಲಮ್ಸ್ ಆಫ್ ಡಿಕಿ ಡೋಲ್ಮಾ. ಹನೀಫಾ ಎಕ್ದಮ್ ಬಿಂದಾಸ್ ಪ್ರಶ್ನೆ. ಇಂಟ್ರೋವರ್ಟ್ ಹನೀಫಾ, ಹಾರ್ಡ್ಶಿಪ್ ಆಫ್ ಹನೀಫಾ. ವಾಟ್ ಡಿಡ್ ಹನೀಫಾ ಆ್ಯಂಡ್ ಹೀಸ್ ಅ ಬ್ರದರ್ಸ್ ಲರ್ನ್ ಇನ್ ದ ಅಬ್ಸೆನ್ಸ್ ಆಫ್ ದೇರ್ ಮದರ್ ಅಂತ ಇತ್ತು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಸಿ, ದೇರ್ ವುಡಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವುಡಂಟ್ ಬಿ ಎನಿ ಕ್ಲಾಕ್, ಅದನ್ನು ನೋಡ್ಕೊಂಡೋಗಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಫೋರ್ ವಿತ್ ನೋ ಬಡಿ ವಿಸಿಟ್ ಮೀ, ನಾಟ್ ಅ ಫ್ರೆಂಡ್ ಇನ್ ಹೇಲ್, ಇನ್ ಸಾಲಿಟರಿ ಕನ್ಫಿನ್ಮೆಂಟ್, ಇದು ಯಾವತ್ತೂ ಕೂಡ ಕೇಳಕತ್ತಾರ. ಇನ್ನು ವಿತ್ ದ ಟೀ ಕಪ್ಸ್ ಸರ್ಕಲಿಂಗ್ ರೌಂಡ್ ಮೀ ಲೈಕ್ ದ ಪ್ಲ್ಯಾಂಟ್ಸ್ ಅರೌಂಡ್ ದ ಸನ್ ಇದೆ, ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಇನ್ನು ನೆಕ್ಸ್ಟ್ ನಿಮಗೆ ಹೇಳ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಇದು ಟ್ರೇಕಿಂಗ್ ಯುವರ್ ಟೆಲಿಸ್ಕೋಪ್ ಮೈ ಅಪ್ವರ್ಡ್ ಶೂಟಿಂಗ್ ಸ್ಟಾರ್ ಬಟ್ ಯು ನೀಡ್ ನಾಟ್, ಐ ಥಿಂಕ್ ಐ ವಿಲ್ ಗಿವ್ ಅ ಡೈಮಂಡ್ ಫ್ರಾಮ್ ಯು ಆ್ಯಂಡ್ ವಾಟ್ ಯು ಆರ್, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು, ಅದು ಕೂಡ ಬರ್ತದೆ. ಇನ್ನು ನೆಕ್ಸ್ಟ್ ಕಲರ್ಸ್ ಆಫ್ ಸೈಲೆನ್ಸಲ್ಲಿ ವಿಲ್ ಯು ಕಮ್ ಟು ಸ್ಕೂಲ್ ಟುಮಾರೋ, ಅದು ನೋಡ್ಕೊಂಡು ಹೋಗಿ. ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್ ಅಂತ ಇದೆ. ಬೆಟರ್ ಯು ಹ್ಯಾವ್ ಗೋ ಟು ಸ್ಕೂಲ್ ಆ್ಯಂಡ್ ಲರ್ನ್ ಅಂತಕ್ಕಂಥದ್ದು. ಮೈ ಸನ್ ಈಸ್ ಡಮ್ ಸರ್, ಹೀಸ್ ಅ ಹಿಯರಿಂಗ್ ಈಸ್ ಅ ಲಿಟಲ್ ಬ್ಯಾಟ್, ಅದು ನೋಡ್ಕೊಂಡೋಗಿ. ದಿಸ್ ಈಸ್ ಆ್ಯನ್ ಐಡಿಯಲ್ ಪಾಸ್ ಟೈಮ್, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ವೈ ಡು ಯು ಟೇಕ್ ಅವೇ ಹೀಸ್ ಅ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಅಂತಿದೆ. ಸೊ ಇದು ಕೂಡ ಯಾವತ್ತೂ ಕೂಡ ನಿಮಗೆ ಏನು ಮಾಡ್ತಾ ಇದ್ದಾರೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಚೆನ್ನಾಗಿ ನೋಡ್ಕೊಳ್ರಿ. ಇನ್ನು ಆನ್ ದ ಟಾಪ್ ಆಫ್ ದ ವರ್ಲ್ಡ್ದಿಂದ ಬರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಸೊ ಇದನ್ನು ಕೂಡ ಸಮ್ರಿಯಲ್ಲಿ 2 ಮಾರ್ಕ್ಸಲ್ಲಿ ಬರಿಬೋದು, ಇಷ್ಟೇ ಇದೆ. ಓಕೆ, ಅದನ್ನು ಡೋಲ್ಮಾ ಬಗ್ಗೆ ಇರ್ತಕ್ಕಂಥ ಪ್ರಶ್ನೆ ಬರೀರಿ. ಇನ್ನು ಗ್ರೇಟ್ ಮಾರ್ಟಿಯರ್ ಯುವರ್ ಚೆರಿಶುಡ್, ಹನೀಫನ್ ಬಗ್ಗೆ ಕೇಳಿದಾಗ ಇಷ್ಟೆಲ್ಲ ಬರೆದ್ರೂ ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇಷ್ಟು ಬೈಪೆಟ್ ಮಾಡಿದರೆ ಸಾಕು. ಎನಿ ಕ್ವಶನ್ ಬರೀರಿ, ಇಷ್ಟು ಪಾಯಿಂಟ್ಸ್ಗಳನ್ನು ಬರೀರಿ. ಓಕೆ, ಇನ್ನು ಐ ಆಮ್ ದ ಲ್ಯಾಂಡ್ ಕೇಳಿದ್ದಾರೆ. ಸೊ ಸ್ವಲ್ಪ ಭಾಳ ಅನ್ನಿಸ್ತದೆ, ಬಟ್ ಇದೇ ಬರೆಯೋದದ, ಅಲ್ಲಿ ಬೇರೆದೇನೂ ಇಲ್ಲ. ಸೊ ಹೋದ ಕೂಡಲೇ ಇದನ್ನೇ ಇಳಿಸೋದು.
ಐ ಆಮ್ ದ ಲ್ಯಾಂಡ್ ಬಂದರೆ ಸಾಕು, ಕ್ವಶನ್ ನಂಬರ್ 22 ಅಂತ ಹಾಕೋದು, ಇದು ಬರೆದ್ರೆ 2ಕ್ಕೆ 2 ಮಾರ್ಕ್ಸ್ ಕೊಡ್ತಾರೆ. ಇನ್ನು ಗ್ರಾಮರಲ್ಲಿ ಟು ಇನ್ಫಿನಿಟಿ ಅಂದರೆ ಟು ಜೊತೆ ಮೇನ್ ವರ್ಬ್ ಇರ್ತದೆ. ಯೂಸ್ ಅ ವರ್ಬಲ್ಲಿದ್ರೆ ಬರೀ ಹಿಂದೆ ಐ ಅಷ್ಟೇ ಹಚ್ಚ್ರಿ, ನೌನ್ ಇದ್ರೆ ಐ ಎಮ್ ಹಚ್ಚ್ರಿ. ಇನ್ನು ವಾಕ್ ಅಂದರೆ ಐ ವಾಕ್ ಅನ್ನೋದು ವರ್ಬ್, ಐ ಎಮ್ ವಾಕ್ ಅನ್ನೋದು, ಐ ಲೈಕ್ ವಾಕ್ ಅನ್ನೋದು ನೌನ್. ಐ ಲೈಕ್ ವಾಕ್, ಐ ಲೈಕ್ ಅಂತಕ್ಕಂಥದ್ದು ಬರೆದ್ರೆ ನೌನ್ ಆಗ್ತದೆ, ಅದು ಇಂಪಾರ್ಟೆಂಟ್. ಓಕೆನಾ? ಅದು ಸೋ ದ್ಯಾಟ್ ಇದೆ ನೋಡಿ, ಇಲ್ಲಿ ವೇರಿ ಇದ್ದಲ್ಲಿ ಏನು ಮಾಡಬೇಕು, ಸೋ ಮಾಡಬೇಕು, ಫುಲ್ ಸ್ಟಾಪ್ ತೆಗೆಯೋದು, ದ್ಯಾಟ್ ಹಚ್ಚೋದು, ಡಬ್ಲ್ಯೂ ಏನು ಮಾಡೋದು, ಸ್ಮಾಲ್ ಬರೆಯೋದು, ಅದು ಸೋ ದ್ಯಾಟ್ ಆಯಿತು. ಇನ್ನು ಕರೆಕ್ಟ್ ಟೆನ್ಸ್ ಇದೆ, ಫಾಸ್ಟ್ ಕಂಟಿನ್ಯೂಯಸ್. ಬಿ ಪ್ಲಸ್ ಸ್ಪೀಕ್ ಇತ್ತಂದ್ರೆ ವಾಸ್ ಸ್ಪೀಕಿಂಗ್, ವೇರ್ ಸ್ಪೀಕಿಂಗ್ ಆಗಬೇಕು. ಇನ್ನು ಸಿಲಾಬಲ್ಸ್ ನೋಡ್ಕೊಂಡು ಹೋಗ್ರಿ. ಸೊ 1 ಸಿಲಾಬಲ್ ವರ್ಡ್, 2 ಸಿಲಾಬಲ್ ವರ್ಡ್. ಓಕೆ, ಸೊ ಇಲ್ಲಿಂದ ನಿಮ್ಗೆ ಗ್ಯಾರಂಟಿಯಾಗಿ ಬರ್ತಾವೆ, ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ಈಫ್ ಕ್ಲಾಸ್ ಇದೆ, ವುಡ್ ಹ್ಯಾವ್ ಮತ್ತು ವುಡಂಟ್ ಹ್ಯಾವ್ ಎರಡೇ ಇರ್ತದೆ. ರೈಟ್ ಫಾರ್ಮ್ ವರ್ಡ್ಸ್, ಫಾರ್ ಎಕ್ಸಾಂಪಲ್ ಡೆವಲಪ್ ಕೊಟ್ಟರೆ ಡೆವಲಪ್ಮೆಂಟ್, ಎಜುಕೇಟ್ ಕೊಟ್ಟರೆ ಎಜುಕೇಷನ್, ಮ್ಯಾನೇಜ್ ಕೊಟ್ಟರೆ ಮ್ಯಾನೇಜ್ಮೆಂಟ್, ಇಂಟ್ರೆಸ್ಟ್ ಕೊಟ್ಟರೆ ಇಂಟ್ರೆಸ್ಟಿಂಗ್, ಅಬ್ಸರ್ವ್ ಕೊಟ್ಟರೆ ಅಬ್ಸರ್ವೇಷನ್. ಸೊ ಇದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕು. ಇಷ್ಟು ನೋಡಿಕೊಂಡ್ರೆ ಸಾಕು. ಇವೆಲ್ಲ ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ಒಳ್ಳೆಯದಾಗಲಿ, ಮತ್ತೆ ವಿಡಿಯೋಗಳು ಬರ್ತವೆ. ಬಾಯ್.